ಎಲ್ಲರಿಗೂ ನಮಸ್ಕಾರ. ಮುತ್ತಿನ ಗಣಿ ಚಾನಲ್ಗೆ ನಿಮಗೆ ಸ್ವಾಗತ. ನಮಸ್ಕಾರ. ಕರ್ನಾಟಕದ ಹೆಮ್ಮೆ, ಇತಿಹಾಸ ಮತ್ತು ಸಂಸ್ಕೃತಿಗೆ ಸ್ವಾಗತ. ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಪಾತ್ರ ಅಗಾಧ. ಆದರೆ ಈ ನಾಡಿನ ಮಹಿಳೆಯರ ಪಾತ್ರ ಎಷ್ಟು ಮುಖ್ಯ ಎನ್ನುವುದು ನಿಮಗೆ ತಿಳಿದಿದೆಯೇ? ಇತಿಹಾಸದ ಪುಟಗಳನ್ನು ತಿರುಗಿದರೆ ಯುದ್ಧ ಭೂಮಿಯಲ್ಲಿ ವೀರಾವೇಶದಿಂದ ಹೋರಾಡಿದ ರಾಣಿಯರು, ಸಮಾಜ ಸುಧಾರಣೆಗೆ ಧ್ವನಿ ಎತ್ತಿದ ವಚನಕಾರರು ಮತ್ತು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೆಗಲು ಕೊಟ್ಟ ಹೋರಾಟಗಾರ್ತಿಯರ ಕಥೆಗಳು ಸಿಗುತ್ತವೆ. ಇಂದು ನಾವು ಕರ್ನಾಟಕದಲ್ಲಿ ಮಹಿಳಾ ಸಬಲೀಕರಣದ ರೋಚಕ ಇತಿಹಾಸವನ್ನು ನೋಡೋಣ. ಸುಮಾರು 12ನೇ ಶತಮಾನಕ್ಕೆ ಹೋಗೋಣ. ಬಸವಣ್ಣನವರ ಕ್ರಾಂತಿಕಾರಿ ಚಳುವಳಿ ನಡೆಯುತ್ತಿದ್ದ ಕಾಲವದು. ಅಲ್ಲಿ ಬೆಳಕು ಚೆಲ್ಲಿದ ಒಂದು ಮಹಾನ್ ಹೆಸರು ಅಕ್ಕ ಮಹಾದೇವಿ. ಸಮಾಜದ ರೂಢಿಗಳನ್ನು ಧಿಕ್ಕರಿಸಿ ಲಿಂಗ ತಾರತಮ್ಯದ ವಿರುದ್ಧ ದನಿ ಎತ್ತಿ ಚೆನ್ನಮಲ್ಲಿಕಾರ್ಜುನ ಎಂಬ ತಮ್ಮ ಆರಾಧ್ಯ ದೈವದಲ್ಲಿ ಲೀನವಾದ ಅಕ್ಕ ಮಹಾದೇವಿ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಮಾನತೆಯ ಸಂಕೇತವಾಗಿ ನಿಂತರು. ಅವರ ವಚನಗಳು ಇಂದಿಗೂ ಮಹಿಳಾ ಸ್ವಾತಂತ್ರ್ಯದ ಸಂದೇಶವನ್ನು ಸಾರುತ್ತವೆ. ಬಳಿಕ ಬ್ರಿಟಿಷರ ವಿರುದ್ಧ ಮೊದಲ ದಂಗೆ ಎದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಯುದ್ಧ ತಂತ್ರ, ವೀರತ್ವ ಮತ್ತು ದೇಶಪ್ರೇಮ ಇಂದಿಗೂ ನಮಗೆ ಸ್ಫೂರ್ತಿ ನೀಡುತ್ತದೆ. ಇದೇ ರೀತಿ ಕೆಳದಿ ಚೆನ್ನಮ್ಮ ಮೊಘಲ್ ಸೈನ್ಯದ ವಿರುದ್ಧ ಹೋರಾಡಿ ಛತ್ರಪತಿ ಶಿವಾಜಿಯ ಮಗನಿಗೆ ಆಶ್ರಯ ನೀಡಿದರು. ಇವರೆಲ್ಲರೂ ಕರ್ನಾಟಕದ ವೀರ ನಾರಿಯರು. 20ನೇ ಶತಮಾನದ ಆರಂಭದಲ್ಲಿ ಗಾಂಧೀಜಿಯವರ ಕರೆಗೆ ಓಗೊಟ್ಟು ಕರ್ನಾಟಕದ ಮಹಿಳೆಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಕಮಲಾದೇವಿ ಚಟ್ಟೋಪಾಧ್ಯಾಯ, ಯಶೋಧರಮ್ಮ, ದಾಸಪ್ಪ ಮತ್ತು ಉಮಾದೇವಿ ಕುಂದಾಪುರದಂತಹ ದಿಟ್ಟ ಮಹಿಳೆಯರು ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ ಮತ್ತು ಅರಣ್ಯ ಸತ್ಯಾಗ್ರಹದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸ್ವಾತಂತ್ರ್ಯದ ನಂತರ ರಾಜ್ಯ ಸರ್ಕಾರವು ಮಹಿಳಾ ಸಬಲೀಕರಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಂಡಿತು. 1997 ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಸ್ಥಾಪನೆ. ಇದು ಮಹಿಳೆಯರ ಹಕ್ಕುಗಳ ರಕ್ಷಣೆ ಮತ್ತು ಸುರಕ್ಷತೆಗಾಗಿ ಕೆಲಸ ಮಾಡುತ್ತದೆ. 2000 ಮತ್ತು 2001 ಸ್ತ್ರೀ ಶಕ್ತಿ ಯೋಜನೆಯ ಆರಂಭ. ಇದು ಮಹಿಳೆಯರನ್ನು ಸ್ವಸಹಾಯ ಗುಂಪುಗಳ ಮೂಲಕ ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಮಹತ್ವದ ಯೋಜನೆಯಾಗಿದೆ. ಸ್ತ್ರೀ ಶಕ್ತಿ ಯೋಜನೆ ಲಕ್ಷಾಂತರ ಗ್ರಾಮೀಣ ಮಹಿಳೆಯರ ಬದುಕನ್ನು ಬದಲಿಸಿದೆ. ಈ ಗುಂಪುಗಳು ಕೇವಲ ಹಣ ಗಳಿಕೆಯ ಸಾಧನವಾಗಿಲ್ಲ, ಬದಲಿಗೆ ಸಮುದಾಯದಲ್ಲಿ ಮಹಿಳೆಯರಿಗೆ ಗೌರವ ಮತ್ತು ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನು ತಂದುಕೊಟ್ಟಿವೆ. ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ, ಉದ್ಯೋಗಿನಿ ಮತ್ತು ಸ್ತ್ರೀ ವಿದ್ಯಾನಿಧಿಯಂತಹ ಯೋಜನೆಗಳು ಮಹಿಳೆಯರಿಗೆ ಮತ್ತಷ್ಟು ಶಕ್ತಿ ತುಂಬಿವೆ. ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕತೆಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಗಣನೀಯವಾಗಿ ಹೆಚ್ಚಿದೆ. ಇಂದು ಕರ್ನಾಟಕದ ಹೆಣ್ಣು ಮಕ್ಕಳು ರಾಜಕೀಯ, ಸಾಹಿತ್ಯ, ವಿಜ್ಞಾನ, ಕ್ರೀಡೆ ಮತ್ತು ಉದ್ಯಮ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಮಹಿಳಾ ಸಬಲೀಕರಣ ಕೇವಲ ಒಂದು ಸರ್ಕಾರದ ಕಾರ್ಯಕ್ರಮವಲ್ಲ, ಅದು ಶತಮಾನಗಳಿಂದ ನಡೆದು ಬಂದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದಲಾವಣೆಯ ಪ್ರತೀಕ. ನಮ್ಮ ಹಿಂದಿನ ತಲೆಮಾರಿನ ಹೋರಾಟಗಳು ಮತ್ತು ಇಂದಿನ ಸಬಲೀಕರಣದ ಹೆಜ್ಜೆಗಳು ಸೇರಿ ಒಂದು ಹೊಸ ಮತ್ತು ಸಮಾನ ಸಮಾಜವನ್ನು ನಿರ್ಮಿಸುತ್ತಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.